ಪಶ್ಚಿಮ ಬಂಗಾಳ, ತಮಿಳುನಾಡು ಆಡಳಿತ ವಿರೋಧಿ ಅಲೆಗೆ ಅಲ್ಲಿನ ಆಡಳಿತ ಪಕ್ಷಗಳು ತತ್ತರಿಸಿ ಹೋಗಿರುವುದು ಸ್ಪಷ್ಟ. ಟಿವಿಕೆ 109 ಸೀಟಲ್ಲಿ ಮುನ್ನಡೆಯಲ್ಲಿದ್ರೆ ಅಣ್ಣಾ ಡಿಎಂಕೆ 63ರಲ್ಲಿ, ಡಿಎಂಕೆ 60ರಲ್ಲಿ. ಡಿಎಂಕೆ ಪ್ಲಸ್ ಅಂದ್ರೆ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ 5 ಸೀಟಲ್ಲೇನೋ ಮುನ್ನಡೆಯಲ್ಲಿದೆ. ಎಸ್ ಸರ್, ರೇಷ್ಮೆ ಸರ್, ನೀವು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿದಂತೆ ಹೇಳ್ತಾ ಇದ್ದೀರಿ. ಅಡ್ಮಿನಿಸ್ಟ್ರೇಷನ್ಗಿಂತ ಹೆಚ್ಚಾಗಿ ಸ್ಟ್ರೀಟ್ ಫೈಟ್ಗೆ ಆದ್ಯತೆ ಕೊಟ್ಟಿರೋದು. ಅಡ್ಮಿನಿಸ್ಟ್ರೇಷನ್ ಬದಲು ಆಂದೋಲನ ಜೀವಿ ಆಗೋಗ್ಬಿಟ್ರು. ಪ್ರತಿ ವಾರದಲ್ಲಿ 1-2 ದಿವಸ ಪ್ಲೆಕಾರ್ಡ್ ಹಿಡ್ಕೊಂಡು ತನ್ನ ಸರ್ಕಾರದ ವಿರುದ್ಧವೇ ತಾನೇ ಪ್ರತಿಭಟನೆ ಮಾಡೋದು. ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಆದಾಗ ಇವ್ರು ಪ್ರತಿಭಟನೆ ಮಾಡಿದ್ರು ಯಾರ ವಿರುದ್ಧ ಅಂತ. ಆ ಕಾನೂನು ಪಾಲನೆ ಮಾಡೋಕ್ಕಾಗಿದ್ದು ಅವ್ರ ಸರ್ಕಾರವೇ, ಆಕೆನೇ ಸರ್ಕಾರದ ಮುಖ್ಯಸ್ಥೆ. ಏನೇ ಇರಲಿ, ಇವತ್ತು ಆಕೆ ಸೋಲಿನ ಬಗ್ಗೆ ಮಾತಾಡ್ತಿರ್ಬೋದು. 1985ರಿಂದ ಸತತವಾಗಿ ಆಕೆಯ ರಾಜಕೀಯ ಸಾಹಸಗಾಥೆ ಇದೆಯಲ್ಲ, ನಾರಿ ಶಕ್ತಿಯಾದ ರಾಜಕಾರಣ, ಭಾರತದ ಪ್ರಜಾಪ್ರಭುತ್ವ ರಾಜಕಾರಣ ನಿಜವಾದ ನಾರಿ ಶಕ್ತಿ ಆಕೆ ಮಮತಾ ಬ್ಯಾನರ್ಜಿ. ಯಾವುದೇ ರಾಜವಂಶದ ಹಿನ್ನೆಲೆ ಇಲ್ಲ. ಸೋನಿಯಾ ಗಾಂಧಿ ಅವ್ರನ್ನ ಇವರು ಯಾವಾಗ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರತಿಷ್ಠಾಪಿಸಿದ್ರು, ಮರುದಿವಸವೇ ಆಕೆ ಬಂಡ ಎದ್ದು ಹೊರಗೆ ಬಂದಳು. ಹೈಕಮಾಂಡ್ ಕಾಂಗ್ರೆಸ್ ವಿರುದ್ಧ ತೃಣಮೂಲ ಕಾಂಗ್ರೆಸ್ ಅಂತ ಒಂದು ಅರ್ಥಪೂರ್ಣವಾದ ಹೆಸರಿನ ಒಂದು ಪಕ್ಷ ಕಟ್ಕೊಂಡ್ಬಿಟ್ಟು ಏಕಾಂಗಿಯಾಗಿ ಹೋರಾಡಿ ಕಮ್ಯುನಿಸ್ಟ್ ಪಾರ್ಟಿಗಳ ಗೂಂಡಾಗಿರಿನೂ ಸಹಿಸಿಕೊಂಡು ಆಕೆ ದೈಹಿಕವಾಗಿ ಕೂಡ ಹಲ್ಲೆ ಮಾಡಿದ್ರು. ಆಕೆ ತಲೆ ಒಡೆದು ರಕ್ತ ಸೋರ್ತಿದ್ದಾಗ ಮುಖ್ಯಮಂತ್ರಿಯಾಗಿ ವಾಪಸ್ ನನಗೆ ರೈಟರ್ಸ್ ಬಿಲ್ಡಿಂಗ್ ಬರ್ತೇನೆ, ವಿಧಾನಸೌಧಕ್ಕೆ ವಾಪಸ್ ಬರ್ತೇನೆ ಅಂತ ಹೇಳಿದ್ರು. ಆ ಪ್ರತಿಜ್ಞೆ ಸಾಧಿಸಿ ತೋರಿಸ್ಬಿಟ್ರು 2011ರಲ್ಲಿ. ಕಮ್ಯುನಿಸ್ಟ್ ಭದ್ರಕೋಟೆಯನ್ನು ಛಿದ್ರಗೊಳಿಸಿದ್ರು, ಕಾಂಗ್ರೆಸ್ಸನ್ನು ಮೂಲಗುಂಪು ಮಾಡಿಬಿಟ್ಲು. ಆ್ಯಂಡ್ ಮೋದಿ ಮತ್ತು ಅಮಿತ್ ಶಾ ದಾಳಿಯನ್ನು ಕೂಡ ಮೆಟ್ಟಿ ನಿಂತಿದ್ದಾರೆ. ಇವತ್ತು 95 ಅಂದರೆ ಭಾಳ ಸಶಕ್ತವಾದ ಒಂದು ವಿರೋಧ ಪಕ್ಷ ಇದ್ದೇ ಇರುತ್ತೆ. ಆದರೂ ಕೂಡ ಈ ಮಮತಾ ಬ್ಯಾನರ್ಜಿ ಥರದ ಮಹಿಳಾ ನಾಯಕರು ಅಮೇರಿಕದಂಥ 240 ವರ್ಷ ಇತಿಹಾಸ ಇರೋ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೂಡ ನೋಡೋದು ಕಷ್ಟ. ಆ ದೃಷ್ಟಿಯಿಂದ ನೋಡಿ, ಗ್ರಾಸ್ ರೂಟ್ ಲೆವೆಲ್ ಪಾಲಿಟಿಷಿಯನ್ ಮಮತಾ ಬ್ಯಾನರ್ಜಿ ಆಯ್ತು. ಅದು ಇರಲಿ, ಮರ್ತರು ಅಂತಲೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವತ್ತಿನ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬ ಹೆಣ್ಮಕ್ಳು ಧಾಡಿಸಿ ಥರ ಆಕೆ 45 ವರ್ಷಗಳಿಂದ ಪ್ರಸ್ತುತತೆ ಉಳಿಸ್ಕೊಂಡ್ಲು ಅಂತಂದ್ರೆ ಇವತ್ತು ಇಂಡಿಯಾ ಮೈತ್ರಿಕೂಟದ ಶಿ ದ ಮೋಸ್ಟ್ ಪವರ್ಫುಲ್ ಲೀಡರ್. ಅಂದರೆ ಎಲ್ಲರ ದೃಷ್ಟಿಯಿಂದ ಚುನಾವಣೆ ಗೆಲ್ಲೋದಾಗಲಿ, NDA ಸರ್ಕಾರದಲ್ಲಿದ್ದರು, UPA ಸರ್ಕಾರದಲ್ಲೂ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಸ್ಟೇಟ್ ಮಿನಿಸ್ಟರ್ ಆಗಿದ್ರು, ಯೂತ್ ಕಾಂಗ್ರೆಸ್ ಲೀಡರ್ ಆಗಿ ಆಕೆ ಬೆಳೆದು ಬಂದಿದ್ದು. ಅದು ಭಾಳ ಆಮೇಲೆ ಇನ್ನೊಂದು, ಕಾಂಗ್ರೆಸ್ ಪಕ್ಷ ಈಗ 49 ವರ್ಷಗಳಿಂದ ಪಶ್ಚಿಮ ಬಂಗಾಳ ಕಳ್ಕೊಳ್ತು 77ರಿಂದ, 59 ವರ್ಷದಿಂದ ತಮಿಳುನಾಡನ್ನು ಕಳ್ಕೊಂಡ್ಬಿಡ್ತು 67ರಿಂದ. ಅಲ್ಲಿಂದ ಮುಂದೆ ಚೇತರಿಕೆ ಪ್ರಯತ್ನನೇ ಮಾಡಲಿಲ್ಲ. ಪ್ರಣಬ್ ಮುಖರ್ಜಿ ಅವರು ಅಲ್ಲಿ ಹೋಗಿ ರಾಷ್ಟ್ರಪತಿ ಆಗ್ತಿದ್ರು. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ರಿವೈವ್ ಮಾಡೋ ಪ್ರಯತ್ನ ಮಾಡಲಿಲ್ಲ. ಪಿ ಚಿದಂಬರಂ, ವೆಂಕಟರಾಮ್ ಸಾಹೇಬ್ರು ಯಾವಾಗಲೂ ಟಾಪ್ 3ನಲ್ಲಿ ಇರ್ತಾಯಿದ್ರು ಕೇಂದ್ರ ಸರ್ಕಾರದಲ್ಲಿ. ತಮಿಳುನಾಡಲ್ಲಿ ಕಾಂಗ್ರೆಸ್ಸನ್ನು ಚೇತರಿಸುವಂಥ ಯಾವ ಪ್ರಯತ್ನವೂ ಮಾಡಲಿಲ್ಲ ಈ ರಾಷ್ಟ್ರೀಯ ಪಕ್ಷಗಳು. ಆದರೆ ಈ ಮೋದಿ ಅಮಿತ್ ಶಾ ಜೋಡಿ ಬಂತಲ್ಲ, ಇವ್ರು ಹೇಳಿದಾಗ ಒಂದು ಹೊಸ ಮಾಡೆಲ್ ಇದು. ಅವ್ರು ರಾಷ್ಟ್ರ ನಾಯಕರಾಗಿದ್ರು ಕೂಡ ಒಂದು ಮುನ್ಸಿಪಾಲಿಟಿ ಚುನಾವಣೆ ಅಷ್ಟು ಸೀರಿಯಸ್ ಆಗಿ ತೊಗೊಳ್ತಾರೆ. ತಿರುವನಂತಪುರಂ ಕಾರ್ಪೊರೇಷನ್ ಚುನಾವಣೆ ಗೆದ್ದಿದ್ದನ್ನು ಮೋದಿಯವರು ಸಂಭ್ರಮ ಪಟ್ಟರು, ಇದಾಗ್ಬಿಟ್ಟು ಟ್ವಿಟರಲ್ಲಿ ತಮ್ಮ ಹೇಳಿಕೆ ಕೊಟ್ಬಿಟ್ಟು. ಸೊ ಆ ಥರದ ಒಂದು ಗೆಲ್ಲೋ ಉತ್ಸಾಹ, ಗೆಲ್ಲೋ ಇಚ್ಛಾಶಕ್ತಿನ ಹೊರಟೋಗ್ಬಿಟ್ಟಿದೆ ಅಂತ ಕಾಣುತ್ತೆ ಕಾಂಗ್ರೆಸ್ಗೆ. ನೋಡಿ, ವೆಸ್ಟ್ ಬೆಂಗಾಲ್ 0 ಸ್ಥಿತಿ ಅಂದ್ರೆ ಲೆಫ್ಟ್ ಫ್ರಂಟ್ ಕಾಂಗ್ರೆಸ್ 2-0 ಶೂನ್ಯ ಸಂಪಾದನೆ. ಮೊದಲನೇ ಸಲ ಇಲ್ಲ, ಇದು 3ನೇ ಸಲ, 2ನೇ ಸಲ, 3ನೇ ಸಲ. ನೀವು ದಿಲ್ಲಿ ದೇಶದ ರಾಜಧಾನಿ ಅಲ್ಲೂ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಮುಂದುವರೆದಿದೆ. ಅದು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದಕ್ಕಿಂತ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ 95 ಸೀಟ್ ಗೆದ್ಬಿಡ್ತು. ಇವರೆಲ್ಲ ಚುನಾವಣಾ ಆಯೋಗದ ವಿರುದ್ಧ ಆರೋಪ ಮಾಡ್ತಾರಲ್ಲ, ಹೆಂಗ್ರಿ ಆಮ್ ಆದ್ಮಿ ಪಕ್ಷ ಗೆಲ್ಲಕ್ಕೆ ಸಾಧ್ಯ? ಅಥವಾ ಕೇರಳದಲ್ಲಿ UDF ಬರ್ಲಿಕ್ಕೆ ಸಾಧ್ಯ? UDF ಈಗ 3/2 ಬಹುಮತ ಬರ್ತಾ ಇದೆ ಅಲ್ವ UDFಗೆ. ಆಮೇಲೆ ತಮಿಳುನಾಡು ವಿಜಯ್ ಥರದವ್ರು ಗೆದ್ದು ಬರೋಕ್ಕೆ ಹೇಗೆ ಸಾಧ್ಯ? ಒಬ್ಬ ಸ್ಟಾರ್ಟಪ್ ಕಂಪ್ನಿ ಹೇಗೆ ಗೆದ್ದು ಬರೋಕ್ಕೆ ಸಾಧ್ಯ? ಎಲ್ಲದಕ್ಕೂ ಈ ಥರ ಆರೋಪ ಶುರು ಮಾಡಿಕೊಂಡ್ರು. ಫಸ್ಟು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ನಂಬಿಕೆ ಇಲ್ಲ ಅಂತಂದ್ರು, ಅದನ್ನು ಸಾಬೀತು ಮಾಡಲಿಕ್ಕಾಗಲಿಲ್ಲ. ಇದರಿಂದ SIR ಏನೋ ಅನಾಹುತ ಆಗಿಬಿಟ್ಟಿದೆ ಅಂತಂದ್ರು. ಯಾವುದೂ ನಡೀತಾ ಇಲ್ಲ. ರಾಹುಲ್ ಗಾಂಧಿ ಅವರು ಆತ್ಮವಿಮರ್ಶೆ ಮಾಡ್ಕೋಬೇಕು. ಎಲ್ಲಿವರೆಗೂ ಕೂಡ ನೋಡಿ, ಖರ್ಗೆ ಅವರು ಅಧ್ಯಕ್ಷರಷ್ಟೇ ಹೊರತು ಪರಮಾಧಿಕಾರ ಅವ್ರ ಕೈಲಿಲ್ಲ. ನನಗೇನು ಗೊತ್ತಿಲ್ಲ ಅಲ್ಲ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ 3 ಜನ ಆಗ್ಬಿಟ್ರಲ್ಲ. ಈ ಇರಾನ್ನಲ್ಲಿ ಯಾವ ರೀತಿ ಖೋಮೇನಿಗಳು ಪರಮಾಧಿಕಾರ ಇದ್ರೂ ಈ ಸಂದರ್ಭದಲ್ಲಿ ಅವರಿಗೆ ಅದನ್ನು ಫೈಟ್ ಬ್ಯಾಕ್ ಮಾಡುವಂತ ಪ್ರಧಾನಿ ಯಾರೇ ಇರಲಿ, ಅಧ್ಯಕ್ಷ ಯಾರೇ ಇರಲಿ, ಪರಮಾಧಿಕಾರ ಅವ್ರ ಕೈಲಿರುತ್ತೆ, 3 ಜನರ ಕೈಲಿದೆ. ಈ ವ್ಯವಸ್ಥೆ ಬದಲಾಗೋವರೆಗೂ ಕಾಂಗ್ರೆಸ್ ಪಕ್ಷದ ಚೇತರಿಕೆ ಬಹಳ ಕಡಿಮೆ. ಫೈಟಿಂಗ್ ಸ್ಪಿರಿಟ್ ಕಳ್ಕೊಂಡಿದ್ಯಾ ಅಂತ ಕಾಂಗ್ರೆಸ್. ಅಸ್ಸಾಮನ್ನು ನೋಡಿದ್ರೆ ಫೈಟಿಂಗ್ ಸ್ಪಿರಿಟ್ ಗೆಲ್ಲೋ ಇಚ್ಛಾಶಕ್ತಿನ ಕಳ್ಕೊಂಡಿದೆ. ಬಟ್ ಕೇರಳದ ಕಾಂಗ್ರೆಸ್ ಕಾರ್ಯಕರ್ತನು ಅಭಿನಂದಿಸಬೇಕು. ಲೋಕಸಭಾ ಚುನಾವಣೆಯಲ್ಲಿ ಕೂಡ 2 ಲೋಕಸಭೆಯನ್ನು ಅವರೇ ಗೆದ್ದಿದ್ದು, ಕಾಂಗ್ರೆಸ್ಸಲ್ಲಿ ಬಂತು. ಅಸೆಂಬ್ಲಿಯಲ್ಲಿ ಸೋತಿದ್ರು ಅಷ್ಟೇ. ಈಗ ಅಸೆಂಬ್ಲಿಯಲ್ಲೂ ಗೆದ್ಬಿಟ್ಟು ತೋರಿಸಿದ್ದಾರೆ. ಅಲ್ಲಿ ನಮ್ಮ ಸಿದ್ದರಾಮಯ್ಯ, DK ಶಿವಕುಮಾರ್ ಥರದ ಮಾಸ್ ಲೀಡರ್ಸ್ ಯಾರೂ ಇಲ್ಲ ಕೇರಳದಲ್ಲಿ. ಆದರೂ ಕೂಡ ಅವ್ರು ಗೆಲ್ತಾರೆ. ಪಕ್ಷವನ್ನು ಅಲ್ಲಿನ ಕಾರ್ಯಕರ್ತರ ಶ್ರಮವನ್ನು ಮತ್ತು ಅವ್ರ ಯಶಸ್ಸನ್ನು ನಾವು ಅಭಿನಂದಿಸಬೇಕು. ಕೇಶವ್ ಪ್ರಸಾದ್ ಅವರೇ, ಬೇರೆ ಬೇರೆ ರಾಜ್ಯದ BJP ಘಟಕದ ಗೆಲುವನ್ನೇ ಸಂಭ್ರಮಿಸೋದಾಯ್ತು ನಿಮ್ದು. ಇವತ್ತು ವಿಜಯೇಂದ್ರ ಅವರು ಮಾತನಾಡಿದ್ದು ಅದೇ ರೀತಿಯಲ್ಲಿತ್ತು. ಅಲ್ಲ ರಕ್ಷತ್, ಒಂದೇ ನಿಮಿಷ. ಸಿ
ಮಮತಾ ಬ್ಯಾನರ್ಜಿ ಶಿ ಈಸ್ ಅ ಫೈಟರ್, ನೋ ಡೌಟ್ ಅಬೌಟ್ ಇಟ್. ಆದರೆ ತನಗೆ ಬಂದಿರತಕ್ಕಂಥ ಗೆಲುವನ್ನು ಪಶ್ಚಿಮ ಬಂಗಾಳದ ಪರಿವರ್ತನೆಗೆ ಒಂದು ರೀತಿಯಾಗಿರ್ತಕ್ಕಂಥ ಅಡಿಗಲ್ಲನ್ನು ಇಡುವಲ್ಲಿ ಮಮತಾ ಬ್ಯಾನರ್ಜಿ ಸೋತರು. ಅಲ್ಲೇ ಪಕ್ಕದ ರಾಜ್ಯದಲ್ಲಿ ನಿತೀಶ್ ಕುಮಾರ್ ಇದ್ದರು. ಹಿ ಆಲ್ಸೋ ಕಮ್ಸ್ ಫ್ರಮ್ ಸೋಷಿಯಲಿಸಮ್ ಬ್ಯಾಕ್ಗ್ರೌಂಡಿಂದ ಬಂದರು. ಆದರೆ 2005 ಯಾಕೆ ನಿತೀಶ್ ಕುಮಾರ್ಗೆ ಅಧಿಕಾರ ಕೊಟ್ಟಿದ್ರು ಜನ? 15 ವರ್ಷಗಳ ಲಾಲು ಪ್ರಸಾದ್ ಆಡಳಿತದಿಂದ ಬೇಸತ್ತು, ಬರೀ ಜಾತಿ, ಬರೀ ಒಂದು ರೀತಿಯಾಗಿರ್ತಕ್ಕಂಥ ಏನಂತಾರೆ ತನಗೆ ಬೇಕಾದ ಒಂದು ರೀತಿ ಗುಂಡಾರಾಜ್, ಜಂಗಲ್ ರಾಜ್ ಅನ್ನುವ ರೀತಿಯಲ್ಲಿ ಆಡಳಿತ ನಡೆಸಿದ್ರಿಂದ ಜನ ನಿತೀಶ್ ಕುಮಾರ್ಗೆ ಓಟ್ ಕೊಟ್ಟರು. ನಿತೀಶ್ ಕುಮಾರ್ ಯಾವುದೇ ಪಕ್ಷದ ಜೊತೆಗಿರಲಿ ಸುಶಾಸನ್ ಬಾಬು ಅಂತ ಹೆಸರು ತೆಗೆದುಕೊಂಡು ಇವತ್ತವರು ನಿವೃತ್ತರಾಗುವವರೆಗೂ ಕೂಡ ಅವ್ರಿಗೊಂದು ಕಪ್ಪು ಚುಕ್ಕೆಯನ್ನು ಅಂಟಿಸ್ಲಿಕ್ಕೆ BJPಯಿಂದಲೂ ಸಾಧ್ಯ ಆಗಲಿಲ್ಲ, ಲಾಲೂರಿಂದಲೂ ಸಾಧ್ಯ ಆಗಲಿಲ್ಲ. ಅದೇ ಪಕ್ಕದ ರಾಜ್ಯದಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ. ಯಾರೂ ಕೂಡ ಅವ್ರ ಮೇಲೆ ಕರಪ್ಷನ್ ಅಲಿಗೇಷನ್ ಇಲ್ಲ. ಆದರೆ ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನು ಏನು ಎಡಪಕ್ಷಗಳು ಸಂಪೂರ್ಣವಾಗಿ ಹದಗೆಡಿಸಿದ್ವು, ಅದನ್ನು ಹಳಿಗೆ ತರುವ ಪ್ರಯತ್ನವನ್ನು ಮಮತಾ ಬ್ಯಾನರ್ಜಿ ಮಾಡಲಿಲ್ಲ. ಅನೇಕ ಬಾರಿ ಈ ಪೊಲಿಟಿಕಲ್ ಫೈಟರ್ಸ್ಗೆ ಸಮಸ್ಯೆ ಬರುತ್ತೆ. ದೇ ಫೈಟ್ ಫಾರ್ ಪೊಲಿಟಿಕ್ಸ್, ಆದರೆ ಅಧಿಕಾರ ಸಿಕ್ಕಾಗ ಅದನ್ನು ಬದಲಾವಣೆ ಮಾಡುವಲ್ಲಿ ಏನು ಮಮತಾ ಬ್ಯಾನರ್ಜಿ ಒಂದು ಪ್ರೊಆಕ್ಟಿವ್ನೆಸ್ಸನ್ನು ತೋರಿಸ್ಬೇಕಿತ್ತಲ್ಲ, ಅದು ತೋರಿಸದೆ ಸ್ಟ್ಯಾಟಸ್ಕೋಯಿಸ್ಟ್ ರಾಜಕಾರಣವನ್ನು ಮಾಡಿದರು. ಅದು ಪ್ರಾಯಶಃ ಇವತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ರತ್ತ ಜನ ಯಾಕೆ ನೋಡ್ತಾರೆ? ಏನೋ ಒಂದು ಬದಲಾವಣೆಯನ್ನು ತರಬಹುದು ಅನ್ನುವ ಕಾರಣಕ್ಕೋಸ್ಕರ. ನಾನಾ ಕಾರಣಗಳಿರ್ಬೋದು, ನಾನೇನು ಒಂದೇ ಕಾರಣ ಅಂತ ಹೇಳಲ್ಲ. ಆದರೆ ಮಮತಾ ಬ್ಯಾನರ್ಜಿ ನನಗನ್ಸುತ್ತೆ ಶಿ ಮಿಸರೇಬಲಿ ಫೇಲ್ಡ್. ಎಡಪಕ್ಷಗಳನ್ನು ಜನ ತಿರಸ್ಕರಿಸಿದ್ಯಾಕೆ? ಎಡಪಕ್ಷಗಳನ್ನು ಜನ ತಿರಸ್ಕರಿಸಿದ್ದು ಯಾವುದೇ ತರಹದ ಪರಿವರ್ತನೆ ಎಡಪಕ್ಷಗಳ ಸಾಮ್ರಾಜ್ಯದಲ್ಲಿ ಆಗ್ತಾ ಇರಲಿಲ್ಲ ಅನ್ನೋದು. ಅದೇ ರಾಜಕೀಯ ಹಿಂಸಾಚಾರ ಪಶ್ಚಿಮ ಬಂಗಾಳದಲ್ಲಿ ಶುರು ಆಯಿತಾ? ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ನೀವು ಕಮ್ಯುನಿಸ್ಟರ ಆಡಳಿತವನ್ನು ನೋಡಿ, ಅಲ್ಲಿ ಅಲ್ಲೊಂದು ರೀತಿಯ ಪೊಲಿಟಿಕಲ್ ಅಟೋಕ್ರಸಿ ಇತ್ತು, ಇಲ್ಲದು ಪೊಲಿಟಿಕಲ್ ಹಿಂಸಾಚಾರದ ರೂಪದಲ್ಲಿ ಬದಲಾವಣೆ ಆಯಿತು. ಆ ಬದಲಾವಣೆಯನ್ನಾದರೂ ಮಮತಾ ಬ್ಯಾನರ್ಜಿ ತರಬೇಕಿತ್ತಲ್ಲ. ಇವತ್ತು ಬಿಹಾರದಲ್ಲಿ ಲಾಲು ಯಾದವ್ ಇದ್ದಾಗ ಹೆಂಗೆ ಇಲೆಕ್ಷನ್ ನಡೀತಾ ಇತ್ತು, ನಿತೀಶ್ ಕುಮಾರ್ ಬಂದ ಮೇಲೆ ಹೇಗೆ ಇಲೆಕ್ಷನ್ ನಡೀತು ನಾವು ನೋಡಿದ್ದೀವಿ. ಅದರ ವ್ಯತ್ಯಾಸ ಕಣ್ಣಿಗೆ ರಾಚುವಂತಿತ್ತು. ನಾನು ಅನೇಕ ಬಾರಿ ಬಿಹಾರ ಓಡಾಡಿದ್ದೀನಿ. ನಾವು ಪಶ್ಚಿಮ ಬಂಗಾಳಕ್ಕೆ ಹೋದರೆ ಎಲ್ಲಿ ಓಡಾಡ್ತಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ನೋಡಿ, ನಿಮ್ಮ ವೋಟ್ ಬ್ಯಾಂಕನ್ನು ಸಮರ್ಥಿಸುವ ಭರದಲ್ಲಿ ನೀವು ಎಷ್ಟು ಹೆಜ್ಜೆ ಮುಂದಿಡ್ತೀರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಮತ್ತು ಯಾವುದೇ ಅತಿರೇಕ, ಬರೀ ಪೊಲಿಟಿಕಲ್ ಸೈದ್ಧಾಂತಿಕ ಅತಿರೇಕ ನಿಮ್ಮನ್ನು ಸತತವಾಗಿ ಗೆಲುವಿನತ್ತ ಒಯ್ಯಲ್ಲ. ಒಂದು. ಎರಡನೇದು, ನೀವು 15 ವರ್ಷಗಳ ನಂತರ ಇವತ್ತು ಮಮತಾ ಬ್ಯಾನರ್ಜಿ ಒಂದ್ಸಲ ಹಿಂಡ್ ಸೈಟಲ್ಲಿ ನೋಡ್ಕೋಬೇಕಿದೆ, ನಾನು ವೆಸ್ಟ್ ಬೆಂಗಾಲ್ಗೆ ಏನು ಕೊಟ್ಟೆ ಅಂತ. ಬರೀ ಪೊಲಿಟಿಕಲ್ ಸ್ಟೆಬಿಲಿಟಿ ಕೊಡೋದು ರಾಜಕೀಯ ಪಕ್ಷಗಳು ಮತ್ತು ನೇತಾರರ ಕೆಲಸ ಅಲ್ಲ. ಆ ಸ್ಟೆಬಿಲಿಟಿಯನ್ನು ಯು ಶುಡ್ ಚೇಂಜ್ ಇಟ್ ಆಸ್ ಅ ಗವರ್ನೆನ್ಸ್. ಇಲ್ಲ, ನಾನು ಹಿಂದೆ ಕೂಡ ರಸ್ತೆಯಲ್ಲಿ ಹೋರಾಟ ಮಾಡ್ತಾ ಇದ್ದೆ, ತಲೆಗೇಟ್ ತಿಂದಿದ್ದೆ 90ರಲ್ಲಿ, ನಾನು 2021ರಲ್ಲಿ ಅಧಿಕಾರ ಸಿಕ್ಕ ಮೇಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ನೀವು ಫೈಟರ್ ಅನ್ನೋದಷ್ಟೇ ಮ್ಯಾಟ್ರ್ ಆಗಲ್ಲ. ವಾಟ್ ಯು ಚೇಂಜ್ ವೆನ್ ಯು ಆರ್ ಇನ್ ಪವರ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನನಗನ್ಸೋದು ಮಮತಾ ಬ್ಯಾನರ್ಜಿ ಒಂದು ಹಂತದಲ್ಲಿ ಅತಿರೇಕದ ತುಷ್ಟೀಕರಣದ ರಾಜಕಾರಣವನ್ನು ಆಡಿದರು. ಇನ್ನೊಂದು ಹಂತದಲ್ಲಿ ನೀವು ಕಳೆದ 2021ರ ರಿಸಲ್ಟ್ ಬಂದ ನಂತರ ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು? ದೊಡ್ಡ ಮಟ್ಟದ ಹಿಂಸಾಚಾರ. ನಿಮ್ಮ ರಾಜಕೀಯ ಅಪೋನೆಂಟ್ಸ್ಗಳನ್ನು ಎಡಪಕ್ಷಗಳು ಹೆಂಗೆ ಹಣಿತಾ ಇದ್ವು ಅದೇ ರೀತಿಯಲ್ಲಿ ನಾನು ಹೆಣಿತೀನಿ ಅನ್ನೋದು ಬಿಟ್ಟರೆ ವಾಟ್ ಚೇಂಜ್ ಯು ಹ್ಯಾವ್ ಬ್ರಾಟ್ ಇನ್ ವೆಸ್ಟ್ ಬೆಂಗಾಲ್? ಅದು ನೋಡಿ, ಪಶ್ಚಿಮ ಬಂಗಾಲ್, ಪಂಜಾಬ್, ತಮಿಳುನಾಡು ಇವು ಅತೀ ಒಂದು ರೀತಿಯಾಗಿರ್ತಕ್ಕಂಥ ಭಾವನಾತ್ಮಕ ರಾಜ್ಯಗಳಿವು. ಸ್ವತಂತ್ರ ಪೂರ್ವದಿಂದಲೂ ಕೂಡ ಮಹಾರಾಷ್ಟ್ರ, ಪಂಜಾಬ್, ಪಶ್ಚಿಮ ಬಂಗಾಲ್, ತಮಿಳುನಾಡು ಇಲ್ಲೊಂದು ರೀತಿಯಾಗಿರ್ತಕ್ಕಂಥ ಭಾವನೆಗಳು ಪಾಲಿಟಿಕ್ಸಲ್ಲಿ ಜೋರಾಗಿರ್ತವೆ. ಅಂಥ ರಾಜ್ಯದಲ್ಲಿ ನೀವು ಬದಲಾವಣೆಯನ್ನೇ ತರಲಿಕ್ಕೆ ಸಾಧ್ಯ ಆಗದೆ ಇರೋದು BJPಯನ್ನು ವೆಸ್ಟ್ ಬೆಂಗಾಲ್ ತಂದೆ. ವೆಸ್ಟ್ ಬೆಂಗಾಲ್ದಲ್ಲಿ BJPಗೆ ಬರುವುದರ ಅರ್ಥ ಬರೀ ಮಮತಾ ಸೋಲ್ ಅಲ್ಲ ರಕ್ಷಕ್. ವೆಸ್ಟ್ ಬೆಂಗಾಲ್ನಲ್ಲಿ ಮತ್ತು ಆಸ್ಸಾಂನಲ್ಲಿ 3ನೇ ಬಾರಿ, ವೆಸ್ಟ್ ಬೆಂಗಾಲ್ನಲ್ಲಿ 1ನೇ ಬಾರಿ BJP ಗೆದ್ದಿರೋದರ ಅರ್ಥ ಎಂದೂ BJPಗೆ ಓಟ್ ಕೊಡದೇ ಇದ್ದ ಈಸ್ಟರ್ನ್ ರಾಜ್ಯಗಳು, ಒಂದು ಕಡೆ ಒಡಿಸ್ಸಾ, ಒಂದು ಕಡೆ ವೆಸ್ಟ್ ಬೆಂಗಾಲ್, ಒಂದು ಕಡೆ ಆಸ್ಸಾಂ, ಸಣ್ಣ ರಾಜ್ಯಗಳು ಬಿಡಿ, ಈಶಾನ್ಯ ರಾಜ್ಯಗಳು, ಅವು ದಿಲ್ಲಿಯಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರಿಗೆ ಓಟ್ ಕೊಡ್ತೇವೆ ಅನ್ಬೋದು. ಈ 3 ರಾಜ್ಯಗಳ ದೊಡ್ಡ ಗೆಲುವು BJPಗೆ 2029ರಲ್ಲಿ ಒಂದು ಫಿಲಿಪ್ ಕೊಡುತ್ತೆ.
ಆ ದೃಷ್ಟಿಯಿಂದ ಇದು ಬಹಳ ಮುಖ್ಯ. ಕಾಂಗ್ರೆಸ್ ನೋಡಿ ಅಸ್ಸಾಂನಲ್ಲಿ ನಾನು ವೋಟ್ ಶೇರ್ ಡಿಫ್ರೆನ್ಸ್ ನೋಡ್ತಾ ಇದ್ದೆ ರಕ್ಷತ್, ಈಗ ರೇಷ್ಮೆ ಸರ್ ಹೇಳ್ತಾ ಇದ್ರು 51% BJP ಅಸ್ಸಾಂನಲ್ಲಿದ್ದರೆ 32%ಗೆ ಕಾಂಗ್ರೆಸ್ ವೋಟ್ ಶೇರ್ ಇಳಿದಿದೆ. 19% ಗ್ಯಾಪ್ ಇದೆ ಅಸ್ಸಾಂನಲ್ಲಿ, 19% ವೋಟ್ ಗ್ಯಾಪ್ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಕಾಂಗ್ರೆಸ್ಗೂ BJPಗೆ ನೀವು ಹೋಲಿಕೆ ಮಾಡಿದರೆ ಎಲ್ಲೂ ಇಲ್ಲೇ ಇಲ್ಲ ಅಲ್ಲಿ ಕಾಂಗ್ರೆಸ್. ಒಡಿಸ್ಸಾದಲ್ಲಿ ಕಾಂಗ್ರೆಸ್ ಇಸ್ ಡಿಸ್ಟೆಂಟ್ ಥರ್ಡ್. ಇದರ ಅರ್ಥ ನೋಡಿ, ಕಾಂಗ್ರೆಸ್ ಎಲ್ಲಿಯವರೆಗೆ BJPಯಿಂದ ರಾಜ್ಯಗಳನ್ನು ಕಸಿದುಕೊಂಡು ಗೆಲ್ಲಲ್ವೋ ಅಲ್ಲಿಯವರೆಗೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಛಲಾಂಗ್ ಅಂದರೆ ಒಂದು ಜಿಗಿತ ಮಾಡ್ಬೋದು.